pizza, 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 pizza. ಎಲ್ಲರೂ ಒಂದಿಷ್ಟು ಏರ್ಪಾಡು ಮಾಡಿದೆ, ಊಟ ಮಾಡಿದ್ದೀರಾ ಅನ್ಕೊಂತೀನಿ. ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ಕೊತೀನಿ, ಮಾಡ್ತೀರಾ? ಆಕ್ಚುಲಿ ಒಂದಲ್ಲ 2 ರಿಕ್ವೆಸ್ಟ್ ಇದೆ, ಮಾಡ್ತೀರಾ? ಮೊದಲನೇ ರಿಕ್ವೆಸ್ಟ್, ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಳ್ಳಿ. ನನ್ನ ರಿಕ್ವೆಸ್ಟ್. ಎಲ್ಲರೂ ಪ್ರೀತಿಯಿಂದ ಬರ್ತೀರಾ, ಆದರೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅದು ಬೇಡಿ, ನಿಮ್ಮ ಪ್ರೀತಿ ಸಾಕು ನನಗೆ. ಬಟ್ ಇಷ್ಟೊತ್ತಾದರೂ ಬಂದು ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಪ್ಲೀಸ್ ರೀಚ್ ಹೋಮ್ ಸೇಫ್ಲಿ. ಓಕೆ. ಎರಡನೇ ರಿಕ್ವೆಸ್ಟ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು. ತುಂಬ ಕೆಲಸ ಮಾಡಿದ್ರಿ, ಥ್ಯಾಂಕ್ ಯು. ಎರಡನೇ ರಿಕ್ವೆಸ್ಟ್ ಕೇಳ, ಸ್ವಲ್ಪ ಇಂಪಾರ್ಟೆಂಟ್ ನನಗಿದು. ಈ ರಿಕ್ವೆಸ್ಟ್ ಕೇಳ, ಇವು ಮಾಡ್ತೀರಾ? ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ. ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರ ಅಂತ ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆನ್ಲೈನಲ್ಲಿ ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ. ಹಾಗೆ ನಮ್ಮ ಫ್ಯಾನ್ ಪೇಜ್, ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ, ಯಾರಿಗೂ ಮಾಡಬೇಡಿ. ಅಕಸ್ಮಾತ್ ಒಂದೊಂದು ಹೇಳ್ತೀನಿ ಕೇಳಿ, ನೀ ಪ್ರೀತಿಸೋ ಈ ಕಿಚ್ಚ ಯಾವುದೇ ಅವಮಾನ ಬಂದು ತಡ್ಕೊಳ್ಳೋಕೆ ರೆಡಿ ಇದ್ದೀನಿ ನಾನು. ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ, ಹೊಗಳಿಕೆಯಿಂದ ನಾನು ಯಾವತ್ತೂ ಎದ್ದಿಲ್ಲ. ನಮ್ಮ ಸಿನಿಮಾ ಮಾತ್ರ ಮಾಸಿ, ಯಾವ ಪೇಜ್ಗೂ ತಲೆ ಬಾಗಬೇಡಿ, ಯಾವ ಅವಮಾನಕ್ಕೂ ತಲೆ ಬಾಗಬೇಡಿ. ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಬೇಕು ಅಂತ ಇದ್ರೆ 1-2 ಒಳ್ಳೆ ಕೆಲಸ ಮಾಡಿ. ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಒಂದೊಂದು ಸತ್ಯ, ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು. ಒಳ್ಳೇದು ಮಾಡಿ, ಡೋಂಟ್ ರಿಯಾಕ್ಟ್ ಟು ಎನಿಥಿಂಗ್. ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ, ನೀವೇ ಕೆಡಿಸ್ಕೊತಾ ಇದ್ದೀರಾ. ಕೆಡಿಸ್ಕೋಬೇಡಿ. ಯು ಅಂಡರ್ಸ್ಟ್ಯಾಂಡ್? ಮಾತಿದು ಸೋ ಮಚ್. ಹಾಗೆ ಮಾಧ್ಯಮ ಮಿತ್ರರು ಊಟ ಮಾಡಿದ್ದೀರಾ ಅನ್ಕೋತೀನಿ. ಅವರೇ ಥ್ಯಾಂಕ್ ಯು, ಬಂದಿದ್ದಕ್ಕೆ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಬೇರೆ ಹಾಗೆ ಇನ್ನೊಂದು ಹೇಳಬೇಕು, ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸಂಘಗಳು ತುಂಬಾ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ, ಥ್ಯಾಂಕ್ ಯು. ಇಲ್ಲಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. 1-2 ಕಡೆ ಮನೆ ಕಟ್ಟಿಸ್ಕೊಟ್ಟಿದ್ರಿ, ರಕ್ತದಾನ ಮಾಡಿದ್ದೀರಿ. ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ, ಬಟ್ ನಿಮ್ಮಂಥವ್ರನ್ನ ಪಡೆದಿರೋದಕ್ಕೆ ನನಗೆ ಈ ಸತ್ಯವಾಗಿ ಈ ಜನ್ಮದಲ್ಲಿ ಋಣ ತೀರಿಸೋದಕ್ಕಾಗೋದಿಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಾ, ಮೊದಲನೇ ಮಾತು ಕೊಟ್ಟಿರೋದನ್ನು ಮರಿಬೇಡಿ. ಸುರಕ್ಷಿತವಾಗಿ ದಯವಿಟ್ಟು ಮನೆ ರೀಚ್ ಆಗಿ. ಓಕೆ.